ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ನಂಬುತ್ತೇನೆ. ಈ ದಿನದವರೆಗೂ ದೇವರು ನಮ್ಮನ್ನು ಕರವಿಡದು ಆತನು ಒಂದು ತಂದೆ ತನ್ನ ಮಕ್ಕಳನ್ನ ಯಾವ ರೀತಿ ನಡೆಸ್ತಾರೋ ಅದೇ ರೀತಿ ಆತನ ನಡೆಸ್ಕೊಂಡು ಬಂದಿದ್ದಾನೆ. ನಮ್ಮಲ್ಲಿ ಏನಾದ್ರೂ ಕೊರತೆ ಇದ್ದರೆ ಈ ದಿನ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತ ಮಾಡಲು ಈ ದಿನವೂ ಆತನ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವು ಈ ಒಂದು ದಿನದ ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 31ನೇ ವಚನದಿಂದ 36ನೇ ವಚನದವರೆಗೂ. ಆಗ ಪಿಲಾತನು ಅವನಿಗೆ, ನೀವೇ ಅವನನ್ನು ತಕ್ಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಆತನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು. ಅದಕ್ಕೆ ಯಹೂದ್ಯರು, ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸು ತಾನು ಎಂಥ ಸಾವು ಸಾಯುವನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯೆಹೂದ್ಯರ ಅರಸನೋ ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ? ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು, ನಾನೇನು ಯೆಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದಲ್ಲ. ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯದಲ್ಲಿ ಹೇಳುತ್ತೆ, ಈ ಲೋಕದ ರಾಜ್ಯವು ನಮ್ಮದಲ್ಲ, ಪರಲೋಕ ರಾಜ್ಯವು ನಮ್ಮದಾಗಿದೆ. ಪರಲೋಕದಲ್ಲಿ ನಮಗೆ ಸ್ವಂತ ಉಂಟು. ಈ ಲೋಕದಲ್ಲಿರುವವರಿಗಿಂತ ಪರಲೋಕದಲ್ಲಿರುವ ಆತನು ದೊಡ್ಡ ಆತನಾಗಿದ್ದಾನೆ. ನಾವು ಆತನನ್ನು ನಂಬುವವರಾಗಿದ್ದೇವೆ. ನಮಗೆ ಒಂದು ಚೂರು ನಮಗೆ ಪ್ರಾಬ್ಲಮ್ ಅಂತಂದ್ರು ನಮಗೆ ಕಾಯಲು ದೇವದೂತರು ನಮಗೆ ಅದನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ವಾಕ್ಯ ಹೇಳುತ್ತೆ, ನಾನು ಹೋಗಿ ನಿಮಗೆ ಒಬ್ಬ ಸಹಾಯಕರನ್ನು ನಾನು ದಯಪಾಲಿಸ್ತೇನೆ. ನಮಗೆ ಒಂದು ಸಹಾಯವನ್ನು ಆತನ ದಯಪಾಲಿಸ್ತೇನೆ. ಆತನೇ ಪವಿತ್ರಾತ್ಮ ದೇವರು. ಆತ ನಮ್ಮಲ್ಲಿ ವಾಸವಾಗಿದ್ದು ನಾವು ನಡೆಯಬೇಕಾದ, ನಾವು ಮಾತನಾಡಬೇಕಾದ ವಿಚಾರಗಳನ್ನು, ನಾವು ಮಾಡಬೇಕಾದ ಕಾರ್ಯಗಳನ್ನು ಅನುದಿನವೂ ನಮಗೆ ಬೋಧಿಸುವ ಆತನಾಗಿದ್ದಾನೆ. ನಾವು ಆತನಲ್ಲಿ ಕಿವಿಗೊಟ್ಟು ನಾವು ಕೇಳುವುದು ಅದು ನಮ್ಮ ಕರ್ತವ್ಯವಾಗಿದೆ. ನಾವು ಒಂದು ನಿಮಿಷ ಕಾಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಅಪ್ಪ ಪರಿಶುದ್ಧನು, ನೀತಿವಂತನು, ಪರಲೋಕದಲ್ಲಿ ರಾಜ್ಯ ಕೊಡ್ತಾನೆ. ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತಾರೆ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ, ನಿಮ್ಮ ಮಕ್ಕಳಾದ ನಾವು ಕರ್ತೇನೆ ರಾಜ. ಅಪ್ಪ, ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವೆ ರಾಜ್ಯ ಕೊಡ್ತೇನೆ ಸಪ್ಪ. ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಾವು ಏನು ಮಾಡಬೇಕು ಕರ್ತನೆ ಅಪ್ಪ, ಯಾರೊಟ್ಟಿಗೆ ಮಾತನಾಡಬೇಕು, ಏನು ಕಾರ್ಯ ನಡೆಸಬೇಕು ಕರ್ತನೆ, ಕುಟುಂಬದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕೆಂದು ರಾಜ ನೀವು ನಮಗೆ ಬೋಧಿಸಿ ತಿಳಿಸಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ಸಪ್ಪ. ಅಪ್ಪ ಕರ್ತನೆ ರಾಜ, ನಿಮ್ಮ ವಾಕ್ಯವು ರಾಜ ಅದೆಷ್ಟು ಮಧುರವಾಗಿದೆ ರಾಜ ಕರ್ತನೆ ಸಪ್ಪ. ಅಪ್ಪ ಕತೆ, ನಿಮ್ಮ ವಾಕ್ಯವನ್ನು ಕೇಳಿ ಕರ್ತನೆ ಅದರಂತೆ ನಡೆಯಲು ರಾಜ ನಿಮ್ಮ ಸಹಾಯಕರು ನಮಗೆ ದಯಪಾಲಿಸು ರಾಜ ಕರ್ತನೆ ಸಪ್ಪ. ನಮ್ಮ ಬಲದಿಂದ ಕರ್ತನೆ ರಾಜ ನಾವು ಏನು ಮಾಡಲು ಸಾಧ್ಯವಿಲ್ಲ ರಾಜ ಕರ್ತನೆ. ನಿಮ್ಮೊಂದು ಬಲವನ್ನು, ನಿಮ್ಮೊಂದು ಶಕ್ತಿಯನ್ನು ನಮಗೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಈ ದಿನದಲ್ಲಿ ರಾಜ ಕರ್ತನೆ. ಅಪ್ಪ, ನೋವಿನಿಂದ ಬಳಲುತ್ತಿರೋ ಒಬ್ಬರಿಗೂ ಸಹ ಪ್ರಾರ್ಥನೆ ಮಾಡ್ತೇನೆ ರಾಜ. ಬಲಪಡಿಸು ಕರ್ತನೆ ಅಪ್ಪ, ಅವ್ರನಿಗೆ ಅನುಗ್ರಹಿಸು ರಾಜ. ನೋವುಗಳಿಂದ, ಕಷ್ಟಗಳಿಂದ, ಬಾಧೆಗಳಿಂದ ರಾಜ, ಅನಾರೋಗ್ಯದಿಂದ ರಾಜ್ಯ ಕರ್ತನೆ, ಸಾಲದ ಕಷ್ಟಗಳಿಂದ ರಾಜ್ಯ ಕರ್ತನೆ ನೀನು ಬಿಡಿಸಿ ರಾಜ. ಈ ದಿನ ಒಂದು ಅದ್ಭುತಗಳನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಸಪ್ಪ. ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಎಲ್ಲರೂ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ. ನಾವು ಮತ್ತೆ ಕಾಣುವವರೆಗೂ ರಾಜ್ಯ ಕೊಡ್ತೇನೆ ನೀವು ಜೊತೆ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳ ಸ್ತೋತ್ರ ಮಾಡ್ತೇನೆ. ಏಸು ದೇವ್ರೆ, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.